ಶುಭೋದಯ. 5ನೇ ಗದ್ಯ ಭಾಗ ಬುದ್ಧ ಬಿಸಿಲೂರಿನವನು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಈ ಬುದ್ಧ ಬಿಸಿಲೂರಿನವನು ಲೇಖನವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ. ಇಲ್ಲಿ ಮೊದಲು ಲೇಖಕರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡ್ತಾ ಹೋಗೋಣ. ನೋಡ್ರಿ, ಇವರೇ ನಮ್ಮ ಸಿನಿಮಾ ನಿರ್ದೇಶಕರು ಹಾಗೂ ಸಾಹಿತಿ. ಇವ್ರನ್ನ ನಾಗತಿಹಳ್ಳಿ ಚಂದ್ರಶೇಖರ್ ಇವರ ಒಂದು ಕಿರು ಪರಿಚಯವನ್ನು ಮಾಡ್ತಾ ಹೋಗೋಣ. ನಾಗತಿಹಳ್ಳಿ ಚಂದ್ರಶೇಖರ್ ಇವರು 1958ರಲ್ಲಿ ಹುಟ್ಟಿದಂಥವರು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿನಲ್ಲಿ ರೈತಾಪಿ ವರ್ಗದಲ್ಲಿ ಹುಟ್ಟಿದಂಥ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ ಅಲ್ಲಿ ಕೂಡ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಂತರದಲ್ಲಿ ಇವರು ಸಾಹಿತ್ಯ, ರಂಗಭೂಮಿ, ಪ್ರವಾಸ, ಚಲನಚಿತ್ರ ಕ್ಷೇತ್ರಗಳಲ್ಲಿ ತುಂಬ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇವರಿಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಬಂದಿವೆ ಅಂತ ಹೇಳ್ತಾ ಹೋಗ್ಬೋದು. ಇವರು ನಾಗತಿಹಳ್ಳಿ ಸಂಸ್ಕೃತಿ ಅನ್ನುವಂಥ ಹಬ್ಬದ ಪರಿಕಲ್ಪನೆ ಮೂಲಕವಾಗಿ ಹುಟ್ಟೂರನ್ನು ಒಂದು ಕೇಂದ್ರವನ್ನಾಗಿ ಮಾಡಿದ್ದಾರೆ. ಇದು ಹೆಮ್ಮೆಯ ಒಂದು ವಿಷಯವಾಗಿದೆ. ಹಾಗೆಯೇ ಇವರು ಸಾಕಷ್ಟು ಕೃತಿಗಳು ಕೂಡ ಪ್ರಕಟ ಆಗಿವೆ, ಸಂಕಲನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ವಲಸೆ ಅಕ್ಕಿ ಹಾಡು ಇವರ ಪ್ರಮುಖ ಕಾದಂಬರಿ. ಬೇಕಾದಷ್ಟು ದೇಶಗಳನ್ನು ಇವರು ಸುತ್ತಾಡಿದ್ದಾರೆ. ಹಾಗೆಯೇ ಗೌತಮ ಬುದ್ಧ ಜನಿಸಿರುವಂತಹ ಲುಂಬಿನಿ ಬುದ್ಧನ ಜನ್ಮಸ್ಥಳ ಕಾರಣದಿಂದ ರೋಮಾಂಚನವಾದಂಥ ಅನುಭವವನ್ನು, ಭಾವಸ್ಪಂದನೆಯನ್ನು ಇಲ್ಲಿ ನಾವು ಕಾಣ್ತೀವಿ. ಈ ಲುಂಬಿನಿಗೆ ಹೋದಾಗಿನಿಂದ ಅಲ್ಲಾದಂಥ ಅನುಭವ, ಬೆರಗು, ಸ್ವಾರಸ್ಯ, ವಿಸ್ಮಯ ಇವೆಲ್ಲವನ್ನು ಕೂಡ ನಾವು ಇವರ ಶೈಲಿನಲ್ಲಿ ಕಾಣ್ತಾ ಹೋಗ್ತೀವಿ. ನೋಡಿ, ಬುದ್ಧ ಬಿಸಿಲೂರಿನವನು. ಬುದ್ಧ ಜಗವೆಲ್ಲ ಮಲಗಿರಲು ಮಧ್ಯರಾತ್ರಿಯಲ್ಲಿ ನಡೆದೆದ್ದೋದ. ಅಂದರೆ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಈ ಸಿದ್ಧಾರ್ಥ ಶುದ್ಧೋಧನ ಹಾಗೂ ಮಾಯಾದೇವಿಯವರ ಮಗನಾದಂತಹ ಬುದ್ಧ ಮೊದಲು ಸಿದ್ಧಾರ್ಥನಾಗಿದ್ದು ನಂತರ ಗೌತಮ ಬುದ್ಧನಾಗಬೇಕಾದ್ರೆ ಈ ವ್ಯಕ್ತಿಯ ಹಿನ್ನೆಲೆ ಏನೋ, ಯಾವ ರೀತಿ ಆ ಲುಂಬಿನಿ ವನ ಅನ್ನುವಂಥದ್ದು ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರವಾಸ ಕಥೆ ಉದ್ದೇಶ ದಾಖಲೆ ಮಾಡೋದಲ್ಲ, ಅಥವಾ ಅದರ ಒಂದು ಶುಷ್ಕ ದಾಖಲೆಯೂ ಅಲ್ಲ, ಇತಿಹಾಸದ ದಾಖಲೆಯೂ ಅಲ್ಲ ಅಂತ ಹೇಳ್ತಾ, ಒಂದು ಪ್ರಬಂಧದ ಕಟ್ಟು, ಮಿತಿಯನ್ನು ಮೀರಿದ ವೈಯಕ್ತಿಕ ವಾಸ್ತವ ಅನುಭವಗಳ ಸೃಜನಾತ್ಮಕ ಅಭಿವ್ಯಕ್ತಿಯ ಕಲೆ. ಅಂದರೆ ಏನನ್ನು ಅಲ್ಲಿ ಆ ಸ್ಥಳದಲ್ಲಿ ಅನ್ನಿಸ್ತೋ ಅದನ್ನು ಬರೆಯುವಂಥದ್ದು ಈ ಪ್ರವಾಸ ಕಥನದ ಉದ್ದೇಶ ಅನ್ನುವಂಥದ್ದು. ರಣ ಬಿಸಿಲು ತುಂಬು ಗರ್ಭಿಣಿ ತವರಿಗೆ ಹೊರಟಿದ್ದಾಳೆ. ಹೆರಿಗೆ ನೋವು ಆರಂಭವಾಗ್ತದೆ. ಹತ್ತಿರದಲ್ಲೇ ಉದ್ಯಾನವನ. ಆ ಮಹಾತಾಯಿ ಅಲ್ಲಿಯೇ ಅಡಿತಾಳೆ ಗಂಡು ಮಗು. ಆ ಮಗು ಮುಂದೆ ಮಹಾತ್ಮನಾಗ್ತಾನೆ. ಆ ಮಹಾತಾಯಿ ಯಾರು ಅಂದಿರಾ? ಮಹಾದೇವಿ. ಲುಂಬಿನಿ ಉದ್ಯಾನವನದಲ್ಲಿ ಜನಿಸಿದಂಥವನು ಗೌತಮ. ಜಗತ್ತಿನಾದ್ಯಂತ 400 ಮಿಲಿಯನ್ಗೂ ಹೆಚ್ಚಿರುವ ಬೌದ್ಧರಿಗೆ. ನೋಡಿ, ಚೀನಾ, ಜಪಾನ್, ಇಂಡೋನೇಷ್ಯಾ, ಹೀಗೆ ಹಾಂಗ್ಕಾಂಗ್, ಥೈಲ್ಯಾಂಡ್, ಬೇಕಾದಷ್ಟು ಇಲ್ಲೆಲ್ಲ ಜಾಸ್ತಿ ಬೌದ್ಧರು ಜಾಸ್ತಿ ಇರುವಂಥದ್ದು. ಹಾಗೆ ಇಂತಹ ಉದ್ಯಾನವನದಲ್ಲಿ, ಲುಂಬಿನಿ ಉದ್ಯಾನವನದಲ್ಲಿ ಜನಿಸಿದಂಥ 400 ಮಿಲಿಯನ್ಗೆ ಹೆಚ್ಚಿರುವ ಬೌದ್ಧರಿಗೆ ಹೊಸತಾದ ಬೆಳಕೊಂದನ್ನು ತೋರಿದ ನಮ್ಮ ಗೌತಮ ಬುದ್ಧ. ಬೌದ್ಧರಲ್ಲದವರಲ್ಲೂ ಕುತೂಹಲ ಹುಟ್ಟಿಸಿ ಗೌರವಾರ್ಹನಾದ. ಅಂದರೆ ಬುದ್ಧನ ವಿಚಾರಗಳು ಇಡೀ ಮನುಕುಲಕ್ಕೆ ಒಳಿತನ್ನು ಉಂಟು ಮಾಡೋದರಿಂದ ಹೊಸದಾದ ಬೆಳಕನ್ನು ತೋರಿದ. ಬೌದ್ಧ ಧರ್ಮ ಅಲ್ಲದ ಬೇರೆ ಧರ್ಮದವರು ಕೂಡ ಈ ಬುದ್ಧನ ಒಂದು ಆಲೋಚನೆಗಳಿಗೆ, ಶಕ್ತಿಗಳಿಗೆ ಅಲ್ಲಿ ಗೌರವಯುತನಾದಂಥ ವ್ಯಕ್ತಿಯಾದ. ದಕ್ಷಿಣ ನೇಪಾಳದ ಈ ಸಣ್ಣ ಉದ್ಯಾನವನ ಲುಂಬಿನಿ ಬೌದ್ಧ ಮಾರ್ಗಿಗಳ ಪಾಲಿಗೆ ಪವಿತ್ರ ಸ್ಥಳವಾಯಿತು. ಅದರಲ್ಲೂ ಈ ನೇಪಾಳದಲ್ಲಿರುವಂತಹ ಈ ಲುಂಬಿನಿವನ ಬೌದ್ಧರಿಗೆ ಅತ್ಯಂತ ಪವಿತ್ರದ ಸ್ಥಳವಾಯಿತು. ನೋಡಿ, ಇಲ್ಲಿ ಲೇಖಕರು ಹೇಳ್ತಾರೆ,
ಹಾಗೆ ನೋಡಿದ್ರೆ ನೇಪಾಳದ ಪ್ರವಾಸದ ಪ್ರಮುಖ ಗುರಿ ಲುಂಬಿನಿ ನೋಡೋದೆ. ಲುಂಬಿನಿ ವನ ನೋಡಬೇಕು, ಬುದ್ಧನ ಆ ಹುಟ್ಟಿದ ಸ್ಥಳವನ್ನು ನೋಡಬೇಕು, ಆ ಬುದ್ಧ ಹುಟ್ಟಿದಂತಹ ಆ ಸ್ಥಳ, ಅಲ್ಲಿಯ ಪರಿಸರ, ಅಲ್ಲಿ ಹೇಗಿದೆ ಅನ್ನೋ ಕುತೂಹಲದಿಂದ ಇವರು ಅಲ್ಲಿಗೆ ಹೋಗ್ತಾರೆ. ಇದಕ್ಕೂ ಮೊದಲು ದೊಡ್ಡ ದೊಡ್ಡವರು ಹುಟ್ಟಿರುವಂತಹ ಊರುಗಳ ಪರಿಸರ ನೋಡಬೇಕು ಅನ್ನೋಂಥದ್ದು ನನ್ನ ಕುತೂಹಲ ಯಾವಾಗಲೂ ಕೂಡ. ಮೊದಲನೇದಾಗಿ ಕುವೆಂಪು ಇಂದ ಪ್ರಾರಂಭ ಆಗ್ತದೆ. ಕುವೆಂಪು ಕುಪ್ಪಳಿಗೆ ಹೋಗಿ ನೋಡುವಂಥದ್ದು. ಅದಾದಮೇಲೆ ಗಾಂಧೀಜಿಯವ್ರನ್ನ ಪೋರ್ಬಂದರಲ್ಲಿ ಅವರ ಆಶ್ರಮವನ್ನು ನೋಡಿ ಅಲ್ಲಿ ಹುಟ್ಟು ಬಂದಿರುವಂಥದ್ದು, ಅವರ ಆಶ್ರಮಕ್ಕೆ ಹೋಗಿರುವಂಥದ್ದು. ವಿದೇಶಗಳಲ್ಲಿ ಹಲವು ಚೇತನಗಳನ್ನು ನಾನು ಹುಡುಕಿ ಓದುತ್ತಿದ್ದೆ. ಇಂಗ್ಲೆಂಡ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ನ ಮನೆ, ಆಸ್ಟ್ರಿಯಾದಲ್ಲಿರುವ ಮೊಜಾರ್ಟನ ಮನೆ, ಹಾಗೂ ಐರ್ಲೆಂಡಿನಲ್ಲಿ ಆಸ್ಕರ್ ವೈಲ್ಡ್ನ ಮನೆ, ಹೀಗೆ ಬೆಳೀತಾ ಹೋಗ್ತದೆ ಪಟ್ಟಿ. ವಿಪರ್ಯಾಸ ಅಂದರೆ ಏನು ತಿಳ್ಕೊಂಡಿದ್ದೀರಿ? ಮೊಜಾರ್ಟನ ಊರಿನ ಹಾದಿಯಲ್ಲೇ ಹಿಟ್ಲರ್ನ ಹುಟ್ಟಿದ ಮನೆಯೂ ಸಿಗ್ತದೆ ಅನ್ನುವಂಥದ್ದು. ಅಂದರೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಕೂಡ ಒಂದೇ ಹಾದಿಯಲ್ಲಿರುವಂಥದ್ದು. ವಿಪರ್ಯಾಸ. ಮಹಾನ್ ವ್ಯಕ್ತಿಗಳ ದರ್ಶನವನ್ನು, ಆಶಯವನ್ನು ಅರ್ಥ ಮಾಡಿಕೊಳ್ಳೋದು ಅವರ ಕೃತಿಗಳೇ ಸಾಕು. ಎಸ್, ಈಗ ಮೈ ಎಕ್ಸ್ಪೆರಿಮೆಂಟಲ್ ಆಫ್ ಟ್ರೂತ್ ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಸತ್ಯ. ಹಾಗೆಯೇ ಕೆಲವು ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರು ಬರೆದಿರುವಂತಹ ಅವರ ಜೀವನ ಚರಿತ್ರೆಗಳು, ಜೀವನ ಚಿತ್ರಗಳ ಕೃತಿಗಳೇ ಸಾಕು. ಅವರು ಹುಟ್ಟೂರು ಮನೆಯನ್ನು ನೋಡಬೇಕು ಅಂತ ಏನಿಲ್ಲ, ಎಲ್ಲರ ಮನೆಗಳನ್ನು ನೋಡುವುದು ಅಸಾಧ್ಯದ ಕೆಲಸ ಕೂಡ. ಎಲ್ಲ ಮನೆಗಳನ್ನು, ಎಲ್ಲ ಊರುಗಳನ್ನು ನೋಡೋದಕ್ಕಾಗೋದಿಲ್ಲ. ಆದರೆ ಅವ್ರು ಬರೆದಿರುವಂಥ ಕೃತಿಗಳನ್ನು ಓದೋದ್ರ ಮೂಲಕ ನಾವು ತಿಳ್ಕೋಬಹುದು. ಆದರೆ ನೋಡೋದ್ರಿಂದ ನಮ್ಮ ಅನುಭವಕ್ಕೆ ಹೊಸದೊಂದು ಆಯಾಮ ಸಿಗ್ತದೆ. ಓದೋದಕ್ಕೂ ನೋಡೋದಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ನೋಡಿದ್ದು ಕಣ್ಮುಂದೆ ಇರ್ತದೆ. ಓದೋದಕ್ಕಿಂತ ಕಣ್ಮುಂದೆ ನೋಡೋದಿದೆಯಲ್ಲ, ಒಂದು ಹೊಸ ಗೆಟಪ್, ಹೊಸ ಚಿತ್ರಣ ಅಲ್ಲಿ ಮೂಡಿ ಬರ್ತದೆ. ಗಾಂಧೀಜಿ ನೆನಪಾದಾಗಲೆಲ್ಲ ನನಗೆ ಸಬರಮತಿ ಆಶ್ರಮ ಕಣ್ಣಿಗೆ ಬರ್ತದೆ. ಗಾಂಧೀಜಿಯವ್ರು ನೆನಪಾದ ತಕ್ಷಣ ಸಬರಮತಿ ಆಶ್ರಮ, ಓ ಕರೆಕ್ಟ್ ಅಲ್ವಾ, ಅಲ್ಲಿಗೆ ಹೋಗಿದ್ದೆ ಅಲ್ವಾ ಅನ್ನೋದು ನೆನಪು ಬರ್ತದೆ. ಮೊಜಾರ್ಟ್ನ ಸಂಗೀತ ನೆನಪಾದಾಗ ಆಲ್ಪ್ಸ್ ಪರ್ವತಗಳ ತಪ್ಪಲಿನ ಸಾಜ್ಬರ್ಗ್ ಎಂಬ ಪ್ರಶಾಂತ ನಗರದ ಮೇಲೆ ಬೀಸುವ ತಂಗಾಳಿ ನೆನಪಾಗುತ್ತದೆ. ಅಂದರೆ ಅಷ್ಟೊಂದು ಆ ನೆನಪುಗಳು ಇಲ್ಲಿ ನೋಡಿದಾಗ ಬರ್ತವೆ. ನೇಪಾಳ ಪ್ರವಾಸದ ಯೋಜನೆ ಹಾಕುವಾಗಲೇ ನಾನು ಹೆಂಡತಿಗೆ ಹೇಳಿದ್ದೆ, ಏನಂತ, ರಾಜಧಾನಿ ಕಠ್ಮಂಡು, ನೇಪಾಳದ ರಾಜಧಾನಿ ಕಠ್ಮಂಡು ಬಿಟ್ಟರು ಚಿಂತೆ ಇಲ್ಲ, ಲುಂಬಿನಿ ಎಂಬ ಸಣ್ಣ ಊರಿಗೆ ಹೋಗಲೇಬೇಕು, ಒಂದು ವಾರವಾದರೂ ತಂಗಲೇಬೇಕು ಅಂತ ಹೇಳಿದ್ದೆ. ಯಾರೆಲ್ಲಿ ಹೇಳ್ತಾ ಇರೋದು? ಲೇಖಕರು ಅವ್ರ ಹೆಂಡತಿಗೆ ಹೇಳಿದರು. ಇನ್ನು ಅಮೆರಿಕಾದಂಥ ದೊಡ್ಡ ದೇಶ ತನ್ನ ಶ್ರೀಮಂತಿಕೆ ಮತ್ತು ದರ್ಪದಿಂದ ಹುಟ್ಟಿಸುವ ಆಕರ್ಷಣೆಗಿಂತ ನೇಪಾಳದಂಥ ಪುಟ್ಟ ಬಡದೇಶಗಳು ತಮ್ಮ ಒಡಲಲ್ಲಿ ತುಂಬಿಕೊಂಡ ಚರಿತ್ರೆ, ಸಂಸ್ಕೃತಿ, ಧಾರ್ಮಿಕ ಶ್ರದ್ಧೆ, ಬಡತನ ಮತ್ತು ರಾಜಕೀಯ ಅಸ್ಥಿರತೆಗಳಿಂದ ಆಸಕ್ತಿ ಮೂಡಿಸುತ್ತವೆ. ಅಮೆರಿಕ ಬಂಡವಾಳಶಾಹಿ ದೇಶ, ಅದು ಅಲ್ಲಿ ದರ್ಪ, ಅಲ್ಲಿ ಬೇರೆ ಥರ ಇರ್ತದೆ. ಆದರೆ ಈ ನೇಪಾಳದಂತಲ್ಲಿ ಏನಿದೆ ಗೊತ್ತಾ? ಚರಿತ್ರೆ, ಒಂದು ಇತಿಹಾಸ ಇದೆ, ಸಂಸ್ಕೃತಿ, ಕಲ್ಚರ್ ಇದೆ, ಧಾರ್ಮಿಕ ಶ್ರದ್ಧೆ, ಅಲ್ಲಿ ಪೂಜೆ ಮಾಡೋ ರೀತಿ, ಹಾಗೂ ರಾಜಕೀಯ ಅಸ್ಥಿರತೆಗಳು. ಲುಂಬಿನಿಯನ್ನು ಸೇರಲು ಬಹುದೂರ ರಸ್ತೆ ಪ್ರಯಾಣ. ಇವರು ಹೋದರು ಅಲ್ಲಿ ಕಠ್ಮಂಡುಗೆ. ಲುಂಬಿನಿಗೆ ಹೋಗ್ಬೇಕಾದ್ರೆ ತುಂಬ ದೂರ ಆಯಿತು. ಗುಡ್ಡಗಾಡನ್ನು ಇಳಿದು ಬಟಾಬಯಲನ್ನು ಹಿಡಿದು ಗಂಟೆಗಟ್ಟಲೆ ಸಾಗಬೇಕು. ದೊಡ್ಡ ಬೆಟ್ಟ ಗುಡ್ಡ, ಹಿಲ್ ಸ್ಟೇಷನ್, ಅದೆಲ್ಲ ಬೆಟ್ಟ ಗುಡ್ಡಗಳು, ಇಳಿಯೋದು ಹತ್ತೋದು, ಇಳಿಯೋದು ಹತ್ತೋದು. ಅಲ್ಲಿ ನೇಪಾಳ ಅಂತಂದರೆ ಸಮತಟ್ಟಾದಂಥ ಪ್ರದೇಶ ಕಡಿಮೆ ಇರುವಂಥದ್ದು. ವೇಗವೆನ್ನುವುದೇ ಕಾಲಧರ್ಮವಾಗಿರುವಾಗ ಪರ್ವತಗಳ ನಾಡಿನಲ್ಲಿ ರಸ್ತೆಗಳ ಮೂಲಕ ಊರಿಂದ ಊರಿಗೆ ಹೋಗೋಕ್ಕೆ ಹೆಚ್ಚು ಸಮಯ ಬೇಕು. ಅಂದರೆ ಆ ಹಿಲ್ ಸ್ಟೇಷನ್ನಲ್ಲಿ ಸುತ್ತಾಕೊಂಡು ಹೋಗಬೇಕಾದ್ರೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತದೆ. ಆದ್ದರಿಂದ ಆ ನೇಪಾಳ ಸರ್ಕಾರ ಏನು ಮಾಡಿತ್ತು ಗೊತ್ತಾ? ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣವನ್ನು ನಿರ್ಮಿಸಿತ್ತು. ಅಂಡರ್ಲೈನ್, ಒಂದೊಂದು ಊರಿಗೂ ಒಂದೊಂದು ವಿಮಾನ ನಿಲ್ದಾಣ ನಿರ್ಮಿಸಿತ್ತು. ಎಲ್ಲಿ? ನೇಪಾಳದಲ್ಲಿ. ಸುಮಾರು, ಅಂಡರ್ಲೈನ್ ಮಾಡಿ, 2 ಮಾರ್ಕ್ ಕ್ವಶನು, 25 ಜನ ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನಗಳನ್ನು ಹಾರಲು ಬಿಟ್ಟಿದೆ. ಒಂದು ವಿಮಾನದಲ್ಲಿ 25 ಜನ ಒಂದು ಪ್ರದೇಶದಿಂದ ಒಂದು ಪ್ರೇಕ್ಷಣೀಯ ಸ್ಥಳ ಅಥವಾ ಪುಣ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥದ್ದು. ಹಳೆಯ ಮೆಟಾಡಾರ್ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದ್ರೆ ಹೇಗಿರ್ತದೋ ಆಗಿವೆ ಅಲ್ಲಿಯ ವಿಮಾನಗಳು. ಎಲ್ಲಿಯವೋ? ನೇಪಾಳದವು. ಮೆಟಾಡೋರ್ಗೆ 2 ರೆಕ್ಕೆ ಹಾಕಿದ್ರೆ ಹೇಗಿರ್ತದೋ ಹಾಗೆ
ಅಲ್ಲಿ ವಿಮಾನಗಳ ವ್ಯವಸ್ಥೆ ಅಲ್ಲಿ ನೇಪಾಳದಲ್ಲಿ ಇದೆ. ಇನ್ನು ಈ ವಿಮಾನಗಳು ನೇಪಾಳದಂಥ ಪುಟ್ಟ ದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳಿವೆ. 30 ವಿಮಾನ ಸಂಪರ್ಕ ಅಂತಂದರೆ ಏರ್ಪೋರ್ಟ್ಗಳು ಆ ಥರ, ಅವು ಬಂದಿಳಿಯೋದಕ್ಕೆ ಆ ಬಸ್ ಸ್ಟ್ಯಾಂಡ್ ಥರ ಹೆಂಗಿದೆಯೋ, ರೈಲ್ವೆ ಸ್ಟೇಷನ್ ಹೆಂಗಿದೆಯೋ ಹಂಗೆ ವಿಮಾನ ಸಂಪರ್ಕಗಳಿವೆ. ವಿಮಾನ ದರ ಕೂಡ ಸಾಮಾನ್ಯನ ಕೈಗೆಟುಕುವಂಥದ್ದು. ಅಂದರೆ ಮಾಮೂಲಿ ಬಸ್ ಫೇರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಅಂಥ ದುಬಾರಿ ಏನಿಲ್ಲ ಅಂತ ಅರ್ಥ. ಗಂಟೆಗೊಮ್ಮೆ ಟ್ಯಾಕ್ಸಿಗಳಂತೆ ಹೋಗೋದು ಬರೋದು ಮಾಡ್ತಾ ಇರ್ತವೆ. ಇವು ವಾರ ಒಂದರಲ್ಲಿ ಹಿಮಗಿರಿಯ ಮೇಲೆ ಹಾರಿ ಇಡೀ ನೇಪಾಳವನ್ನು ದರ್ಶನ ಮಾಡಿಸುತ್ತವೆ. ವೀಕ್ಲಿ ಒನ್ಸ್, ವಾರಕ್ಕೊಂದ್ಸಲ ಇಡೀ ನೇಪಾಳವನ್ನು ಒಂದು ಸಲ ಸುತ್ತಾಕಿಸ್ತವೆ. ಈ ವ್ಯವಸ್ಥೆ ಭಾರತಕ್ಕೂ ಅನುಕರಣೀಯ. ಈ ಥರ ಭಾರತಕ್ಕೆ ಮಾಡಿದ್ರೂ ಆಗುತ್ತೆ. ಕಾರವಾರ, ಶಿವಮೊಗ್ಗ, ಹಾಸನ, ಬೀದರ್, ಚಿತ್ರದುರ್ಗ ಮುಂತಾದ ಊರುಗಳಿಗೆ ಕಡಿಮೆ ದರದಲ್ಲಿ ಒಂದೇ ಗಂಟೆಯಲ್ಲಿ ತಲುಪುವ ಅವಕಾಶವಿದ್ದರೆ ಎಷ್ಟೊಂದು ಸಮಯ ಉಳಿಸ್ಬೋದು. ಅಂದರೆ ಕರ್ನಾಟಕದಲ್ಲೂ ಕೂಡ ಭಾರತದಲ್ಲಿ ಹಿಂಗಿದ್ರೆ ನಾವು ಅತಿ ಬೇಗನೆ ಊರುಗಳನ್ನು ನಾವು ಬೇಗ ಹೋಗಿ ನಮ್ಮ ಕೆಲಸ ನಮಗೆ ಸುಟ್ಟು ಬರ್ಬೋದು, ಸಮಯ ಉಳಿತಾಯ ಆಗ್ತದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಹಿಮ ಪರ್ವತಗಳನ್ನು ಹಿಂದಕ್ಕೆ ಬಿಟ್ಟು ತಂಪು ಗಾಳಿಯನ್ನು ಮರೆತು ರಣಗುಡುವ ಬಿಸಿಲಿಗೆ ಒಡ್ಡಿಕೊಳ್ಳಬೇಕೋ. ಹೋಗ್ತಾ 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 ಲುಂಬಿನಿಗೆ ಪರ್ವತಗಳ ಬೆಟ್ಟ ಗುಡ್ಡಗಳೆಲ್ಲ ಬಿಟ್ಟಾದಮೇಲೆ ತಂಪು ಗಾಳಿ ಹೋಯ್ತು. ಆಮೇಲೆ ತುಂಬ ಬಿಸಿಲು, ತುಂಬ ಹಾಟ್ ಇತ್ತು ಬಿಸಿಲು. ಅಲ್ಲಿಗೆ ಹೋದೋ. ಭಾರತದ ಗಡಿಯತ್ತ ಸಮೀಪಿಸುವಾಗ, ಭಾರತದ ಬಾರ್ಡರ್ ಇದೆಯಲ್ಲ, ಬಾರ್ಡರ್ ಅಲ್ಲಿಗೆ ಸಮೀಪಿಸಿದಾಗ ಲುಂಬಿನಿ ಸಿಗ್ತದೆ. ಇನ್ನು ಪರ್ವತಗಳು ಕಟ್ಟಿಕೊಡುವ ಮಾಯೆಯ ಮಹತ್ವ ತಿಳಿಯದೆ ಆಗ ನನಗೂ ತಪ್ಪು ಕಲ್ಪನೆ ಇತ್ತೋ. ಇವರೇನು ಅನ್ಕೊಬಿಟ್ಟಿದ್ರು, ಇದು ಹೋಗಿ ಮೊದಲು ಬುದ್ಧ ಅಂದರೆ ತುಂಬ ಪ್ರಶಾಂತವಾದ ಸ್ಥಳ, ತುಂಬ ಕೂಲಾಗಿರ್ತದೆ, ತುಂಬ ತಣ್ಣನೆಯ ಅನುಭವ ಇರ್ತದೆ ಅಂತ ಅನ್ಕೊಬಿಟ್ಟಿದ್ರು. ಆ ತಂಪನೆಯ ಊರಿನಲ್ಲಿ ಈ ಬುದ್ಧ ಬೆಳದಿಂಗಳಿನಂತೆ ಅವತರಿಸಿರಬೇಕೆಂದು. ಪಾಪ ಅಲ್ಲಿ ಬುದ್ಧ ಬೆಳದಿಂಗಳು ಹೆಂಗಿದೆಯೋ ತಂಪಾಗಿ, ಹಂಗೆ ಬುದ್ಧ ಅಲ್ಲಿ ಅವರಲ್ಲಿ ಹುಟ್ಟಿದಾನೆ ಅಂತ ಅನ್ಕೊಬಿಟ್ಟಿದ್ರು. ಇಲ್ಲ, ಅದು ಬುದ್ಧ ಬಿಸಿಲೂರಿನವನೋ, ಅತ್ಯಂತ ಬಿಸಿಲು ಜಾಸ್ತಿ ಇರುವಂಥದ್ದು ಆ ಬುದ್ಧ ಇರುವಂಥ ಊರು. ನನ್ನ ಮಗಳು ಸಿಹಿ ಪುಟ್ಟಿ ಬಿಸಿಲ ಜಳವನ್ನು ಅನುಭವಿಸ್ತಾ ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕು ಎಂದಳೋ ನಿಜವಿರಬೇಕು. ಲೇಖಕರ ಮಗಳಿದ್ಲಲ್ಲ ಅವಳು, ಅಪ್ಪಾಜಿ ಈ ಬಿಸಿಲು ನಡಿಲಾರ್ದೆ ತಡಿಲಾರ್ದೇ ಬಹುಶಃ ತಪಸ್ಕೊಂಡಾಗಿರಬೇಕು ಬುದ್ಧ ಅಂತ ಅಂತಾಳೆ. ಅದು ನಿಜ ಇರಬೇಕು. 2,500 ವರ್ಷದ ಹಿಂದೆ ಬಿಸಿಲು ಇನ್ನೂ ಹೆಚ್ಚಿತ್ತೇನೋ ನೋಡಿ. ಅವಾಗ ಸೂರ್ಯ 2,500 ವರ್ಷಗಳ ಹಿಂದೇನು ಉರಿತಾ ಇದ್ದಾನೋ ಈಗಲೂ ಹಂಗೆ ಉರಿತಾ ಇದ್ದಾನೆ. ಹಿಂದೆ ಜಾಸ್ತಿ ಉರಿತಾ ಇತ್ತೇನೋ. ಬುದ್ಧನಿಗೆ ಜ್ಞಾನೋದಯವಾದದ್ದು ವೈಶಾಖ ಶುದ್ಧ ಪೂರ್ಣಿಮೆಯೆಂದೋ. ಅಲ್ಲೂ ಶಾಖ, ವೈಶಾಖ ನೋಡಿ. ಬುದ್ಧನಿಗೆ ಜ್ಞಾನೋದಯವಾದದ್ದು ಡ್ಯಾಶ್, 1 ಮಾರ್ಕ್ ಕ್ವಶನ್. ಇಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯೆಂದು. ವೈಶಾಖ ಶುದ್ಧ ಪೂರ್ಣಿಮೆ, ವೈಶಾಖ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಇದು ಅತಿ ಹೆಚ್ಚು ಬಿಸಿಲನ್ನು ಹೊಂದಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ಲೇಖಕರು. ಹೌದು, ಈ ಶಾಖವೆಂಬುದು ಸಾಂಕೇತಿಕ. ಗೌತಮನಿಗೆ ಅಂಥದ್ದೊಂದು ಉರಿ ಅವನ ಮನೋಲೋಕವನ್ನು ನಿರಂತರವಾಗಿ ದಹಿಸುತ್ತಿತ್ತು. ಈ ಶಾಖ ಅನ್ನುವಂಥದ್ದು ಒಂದು ಸಿಂಬಲ್ ಅಷ್ಟೇ, ಸಾಂಕೇತಿಕ. ಆದರೆ ಅಂಥ ಒಂದು ಉರಿ ಅವನ ದೇಹದ ಅಂತರಂಗದೊಳಗೆ, ಮನಸ್ಸಿನೊಳಗೆ, ಹೃದಯದೊಳಗೆ ಉರಿತಾ ಇತ್ತು. ಏನದು ಗೌತಮ ಬುದ್ಧನಿಗನ್ಸಿದ್ದು? ಬದುಕು ಎಂದರೆ ಏನು? ಈಗ ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ, ಬದುಕು ಅಂದರೆ ಏನು? ಅದರ ಉದ್ದೇಶ ಏನು? ಈಗ ನಾವು ಹುಟ್ಟಿದ್ದೀವಿ, ನಮ್ಮ ಉದ್ದೇಶ ಏನು? ಪ್ರತಿಯೊಂದು ಪ್ರಶ್ನೆನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಬುದ್ಧ. ರೋಗ, ಮುಪ್ಪು, ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ? ಅಂಡರ್ಲೈನ್. ನಾವು ಭೂಮಿ ಮೇಲೆ ಹುಟ್ಟಿರುವಂಥ ಉದ್ದೇಶ ಏನು? ಬದುಕು ಅಂದರೆ ಏನು? ರೋಗ, ಮುಪ್ಪು, ಮರಣಗಳನ್ನು ಗೆಲ್ಲೋದಕ್ಕೆ ಸಾಧ್ಯನಾ? ಮನುಷ್ಯನ ಸಂಕಟಗಳ ಮೂಲ ಯಾವುದು? ಯಾಕೆ ಮನುಷ್ಯನಿಗೆ ಕಷ್ಟ ಬರ್ತದೆ? ಇದ್ರ ಮೂಲ ಏನು? ಇದ್ರ ಬೇರೆ ಏನು? ಯಾಕೆ ಸಂಕಟ ಏನಕ್ಕಾಯ್ತದೆ? ನೋವೇನಕ್ಕೆ? ದುಃಖ ಏನಕ್ಕೆ? ಈ ಎಲ್ಲ ಪ್ರಶ್ನೆಗಳು ಅವನನ್ನು ಸುಡುತ್ತಿದ್ದವೋ. ಅವನಿಗೆ ಬೇಯ್ತಾ ಇದೆ. ಇವೆಲ್ಲ ಏನಕ್ಕೆ ಅಂತ ಅಲ್ಲ, ನಾನು ದೊರೆ ಮಗನಾಗಿದ್ದು
ನಾಳೆ ಚಕ್ರವರ್ತಿಯಾಗಿ ಸೇನೆ ಖಜಾನೆ ಎಲ್ಲವನ್ನ ಬಳಸಿದ್ರೂ ಕೂಡ ಈ ಪ್ರಶ್ನೆಗೆ ಉತ್ತರ ದೊರಕಲಾರದು ಅಂತ ಖಚಿತ ಅನಿಸ್ಬಿಡ್ತು. ಮುಪ್ಪು ಸಾವು ಮರಣ ನನ್ನ ಇಡೀ ಸಾಮ್ರಾಜ್ಯವನ್ನು ಕೊಟ್ಟರೂ ಕೂಡ ಈ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ಏಕಾಂತದ ಸನ್ಯಾಸದ ಆದಿಯನ್ನು ಹುಡುಕಿಕೊಂಡ. ಒಬ್ಬನೇ ಸನ್ಯಾಸಿಯಾಗಿ ಹೋಗಿ ಇದರ ಕಾರಣ ಏನು ಅಂತ ಹುಡುಕಿಕೊಂಡ. ಆಗಿನ ಕಾಲಕ್ಕೆ ಬುದ್ಧನಿಗೆ ಪ್ರಬುದ್ಧರಾದ 30,000 ಜನ ಶಿಷ್ಯರಿದ್ದರಂತೆ. ಅವತ್ತೊಂದು ದಿನವೇ ಬುದ್ಧನಿಗೆ ಜ್ಞಾನೋದಯವಾದಂಥ ಸಂದರ್ಭದಲ್ಲಿ 30 ಜನ ಶಿಷ್ಯಂದರು, 30,000 ಜನ ಶಿಷ್ಯನರಿದ್ದರು ಅಂತಂದರೆ ಈ ಪ್ರಖರತೆಯ ಉತ್ಕರ್ಷವನ್ನು ಅಪಾರ ಸಹಿಷ್ಣು ಗುಣವುಳ್ಳ ಹಿಂದೂ ಧರ್ಮವು ತಾಳಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಆಸೆಯೇ ದುಃಖಕ್ಕೆ ಮೂಲ. ನಮ್ಮ ದೇಹದೊಳಗೆ ನಮ್ಮ ಮನಸ್ಸಿನೊಳಗೆ ರೋಗಗಳು ಬರಬೇಕಾದ್ರೆ ನಮ್ಮ ದುರಾಸೆನೇ ಕಾರಣ. ಹೇಗೆ ಬಂದ್ವೋ ಆಗ ಹೋಗ್ತೀವಿ, ಕೂಡಾಕೋದನ್ನು ಬಿಡಬೇಕೋ. ರೋಗ ಮುಪ್ಪು ಸಾವು ಮರಣ ಇವೆಲ್ಲ ಗೆಲ್ಲೋದು ಹೇಗೆ? ಇಂಥ ಎಲ್ಲ ಒಂದು ಸಂಕೀರ್ಣವಾದಂಥ ವಿಚಾರಗಳನ್ನು ಹಿಂದೂ ಧರ್ಮ ತಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಹಂಗಾಗ್ಲಾಗಿ ಹಿಂದೂ ಧರ್ಮ ಅದನ್ನು ಸ್ವೀಕರಿಸಲಿಲ್ಲ. ಈ ಧರ್ಮವು ತಾಳಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಬೌದ್ಧ ಧರ್ಮವನ್ನು ಚೀನಾ, ಜಪಾನ್, ಥಾಯ್ಲ್ಯಾಂಡ್, ಶ್ರೀಲಂಕಾ, ಬರ್ಮಾ, ಕಾಂಬೋಡಿಯಾ ಮುಂತಾದ ದೇಶಗಳು ಪ್ರೀತಿಯಿಂದ ಬರಮಾಡಿಕೊಂಡವು. ಉಳಿದಂಥ ದೇಶಗಳು ಹೌದು ಬುದ್ಧನ ವಿಚಾರಧಾರೆಗಳು ತುಂಬ ಹತ್ತಿರವಾಗಿವೆ ಅಂತ ಹೇಳಿ ಈ ದೇಶಗಳು ಆ ಬೌದ್ಧ ಧರ್ಮವನ್ನು ಪ್ರೀತಿಯಿಂದ ಸ್ವೀಕರಿಸ್ತವೆ. ಸ್ವೀಕರಿಸಾದ್ಮೇಲೆ ಏನಾಯಿತು ನೋಡಿ. ಲುಂಬಿನಿಯನ್ನು ನೋಡುತ್ತಾ ಹೋದೆ. ಮತ್ತೆ ಲುಂಬಿನಿ ವನ ಇತ್ತಲ್ಲ, ಪಾರ್ಕ್, ಅದೇ ಹೆಸರನ್ನು ಇಲ್ಲಿ ಹೆಬ್ಬಾಳದ ಹತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ, ಲುಂಬಿನಿ ಗಾರ್ಡನ್ ಅಂತ. ನೋಡಿ, ಆ ಲುಂಬಿನಿಯನ್ನು ನೋಡ್ತಾ ಹೋದ್ರು ಲೇಖಕರು. ಆವಾಗ ಗೌತಮನ ಹುಟ್ಟೂರು ನನ್ನ ಪುಳಕ ಎಂಬ ಪುಳಕ ನನ್ನನ್ನು ಆವರಿಸಿತ್ತು. ಅಬ್ಬಾ, ಕ್ರಿಸ್ತಪೂರ್ವ 2,500 ವರ್ಷಗಳ ಹಿಂದೆ ಬದುಕಿದಂಥ ಮಹಾನ್ ವ್ಯಕ್ತಿ ಹುಟ್ಟಿದಂಥ ಊರು ಈ ಊರು. ಯಾವುದೋ ಲುಂಬಿನಿ. ಆ ಊರಿಗೆ ನಾನು ಬಂದಿದ್ದೀನಿ ಅಂತ ಭಾಳ ಆನಂದದಿಂದ ಲೇಖಕರು ಆ ಪುಳಕ ಆನಂದ ಒಂಥರ ಮೈ ರೋಮಾಂಚನವಾಗ್ತು. ಆದರೆ ಆ ಊರಿನ ಸೆಕೆ, ಕೊಳಕು, ಬಡತನ, ಅಜ್ಞಾನ ನನ್ನ ಪುಳಕವನ್ನು ಕಿತ್ತುಕೊಳ್ಳಲು ಸರ್ವತಾ ಪ್ರಯತ್ನಿಸುತ್ತಿದ್ದವ. ತುಂಬ ಕೊಳಕು, ತುಂಬ ಬಡತನ, ಅಜ್ಞಾನ, ಅಲ್ಲಿರುವಂತಹ ಒಂದು ಅವೆಲ್ಲವೂ ಕೂಡ ಏನಪ್ಪ ಹಿಂಗಿದೆಯಲ್ಲ ಈ ಊರು, ಬುದ್ಧ ಈ ಊರಲ್ಲಿ ಹುಟ್ಟಿದ್ನ ಅನ್ನೋ ಥರದಲ್ಲಿ ಅವೆಲ್ಲ ಕಿತ್ಕೊತಾ ಇದ್ದವು. ಇವ್ರ ಮನಸ್ಸನ್ನು ಸೆಳೀತಾ ಇದ್ದವು. ಜೊತೆಗೆ ಮೈ ಸುಡುವ ಬಿಸಿಲು. ಇದು ಒಂದು ವಿರೋಧಾಭಾಸದ ಸ್ಥಿತಿ. ಬಾಹ್ಯ ಮತ್ತು ಆಂತರಿಕ ಜಗತ್ತುಗಳೆರಡು ಪೂರ್ಣ ಭಿನ್ನವಾಗಿರುವುದು ಗಾಂಧೀಜಿಯವರ ಪೋರ್ಬಂದರು ಹಾಗೇನೆ. ಯಾವ ಮನುಷ್ಯ ಒಳಿತನ್ನ ಮಾಡಿ ಹೋಗಿರ್ತಾನೋ ಅಂಥ ಊರು, ಅಂಥ ಜನ, ಅಂಥ ವ್ಯಕ್ತಿತ್ವ ಎಲ್ಲವೂ ಕೂಡ ಕೊಳಕಾಗಿರ್ತದೆ. ಅದಕ್ಕೆ ಗಾಂಧೀಜಿಯವರ ಪೋರ್ಬಂದರ್ ಹಾಗೂ ಈ ಬುದ್ಧನ ಈ ಲುಂಬಿನಿ ವನ ಸಾಕ್ಷಿಯಾಗಿ ನಿಂತಿದೆ. ತಕ್ಷಣ ಅಲ್ಲಾದ್ಮೇಲೆ ಲುಂಬಿನಿಗೆ ಬಂದಾದ ಮೇಲೆ ಮುಂದೆ ಬಂದರು. ಮಾಯಾದೇವಿ ದೇವಾಲಯ ಶ್ವೇತವರ್ಣದಿಂದ ಚೌಕಾಕಾರದಲ್ಲಿ ನಿಂತಿದೆ. ಆ ಬುದ್ಧನ ತಾಯಿ ಮಾಯಾದೇವಿ ಒಂದು ಮಂದಿರ ಇದೆ ಚೌಕಾಕಾರದಲ್ಲಿ. ಅದನ್ನು ಶ್ವೇತವರ್ಣ, ಶ್ವೇತ ಅಂದರೆ ಬಿಳಿಯ ಬಣ್ಣದ ಚೌಕಾಕಾರದಲ್ಲಿ ಕಟ್ಟಿದ್ದಾರೆ. ತುಂಬ ಶುಭ್ರವಾಗಿದೆ, ಸ್ವಚ್ಛವಾಗಿದೆ. ಆರಾಧನೆ, ಅರ್ಚನೆ, ಆಚರಣೆಗಳಿಗೆ ಅಲ್ಲಿ ಕಂದಾಚಾರವಿಲ್ಲ. ಪೂಜೆ ಗೀಜೆ ಆ ಥರ ಈ ಥರ ಏನಿಲ್ಲ. ಇಚ್ಛೆ ಇದ್ದವರು ತಂಪು ಹಾಸಿನ ಮೇಲೆ, ತಂಪು ಹಾಸಿನ ಅಂತಂದರೆ ಆ ಹುಲ್ಲೆಲ್ಲ ಇರ್ತದೆ, ಅಲ್ಲಿ ಚಕ್ಕಂಬಕ್ಕಳ ಕುಳಿತು ಧ್ಯಾನಿಸಬಹುದೋ. ಅಂದರೆ ನಾವು ಹೇಗೆ ಊಟ ಮಾಡಿ ಕೂತ್ಕೋತೀವೋ ನೆಲದ ಮೇಲೆ, ಹಾಗೆ ಚಕ್ಕಂಬಕ್ಕಳ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತ್ಕೋಬೋದು. ಕೇಂದ್ರದ ಭಾಗದಲ್ಲಿ ಗೌತಮನು ಜನಿಸಿದ ಜಾಗವೆಂದು ಕಲ್ಲಿರಿಸಿದ್ದಾರೆ. ಅದರ ಸೆಂಟ್ರಲ್ಲಿ ಮಧ್ಯದಲ್ಲಿ ಒಂದು ಕಲ್ಲಿಟ್ಟಿದ್ದಾರೆ. ಆ ಕಲ್ಲು ಇರುವಂಥ ಜಾಗದಲ್ಲೇ ಗೌತಮ ಹುಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಹಸಿರು ಬಣ್ಣದಿಂದ ಕೂಡಿ ಪಾಚಿಗಟ್ಟಿದಂತೆ ಕಾಣುತ್ತದೆ.
ಗೌತಮ ಜನನಕ್ಕೆ ಈ ಕಲ್ಲು ಸಾಕ್ಷಿಯಾಗಿತ್ತೋ ಇಲ್ಲವೋ? ಚರಿತ್ರೆ ಪುರಾಣಗಳು ಸಂಧಿಸುವ ಅಮೂರ್ತ ಸಂಕೇತದಂತೆ ಈ ಶಿಲೆ ಕಾಣಿಸಿತೋ? ಗೌತಮ ಹುಟ್ಟಿರೋದಕ್ಕೆ ಆ ಕಲ್ಲೇ ಸಾಕ್ಷಿ. ಹಸಿರು ಪಾಚಿ ಕಟ್ಕೊಂಡದೆ. ಸಾಮಾನ್ಯ ಜನರಿಗಾಗಿ ಆಕಾರಗಳನ್ನು ಕಾದಿರಿಸುತ್ತಾರೆ. ನೋಡಲು, ಹಿಡಿಯಲು, ನೇತು ಬೀಳಲು, ಆರಾಧಿಸಲು ಅವರ ಕೈಗೆ ಕಲ್ಲು, ಗೋಡೆಯೋ ಏನಾದರೊಂದು ಮೂರ್ತ ರೂಪ ಬೇಕು. ಬಹುವತ್ತು ಅಲ್ಲೇ ನಿಂತೆ. ಹಿಂತಿರುಗಿ ನೋಡಿದರೆ ಮನೆ ಮಂದಿ ಎಲ್ಲ ಪದ್ಮಾಸನ ಹಾಕಿ ಕುಳಿತಿದ್ದಾರೆ. ನಾನೇನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ, ಅಲ್ಲೆಲ್ಲ ಏನು ಮಾಡಿದರು, ಎಲ್ಲ ಹಾಗೇ ಪದ್ಮಾಸನ ಅಂತಂದರೆ ಅವರು ಧ್ಯಾನದಲ್ಲಿ ಕುಳಿತಿದ್ದಾರೆ. ಯಾವುದಾದರೊಂದು ದೌರ್ಬಲ್ಯವನ್ನು, ಗುಣವನ್ನು, ದುರ್ಗುಣವನ್ನು ಇಲ್ಲಿ ಬಿಟ್ಟು ಬಿಡೋದು ಉಚಿತ. ಏಕೆಂದರೆ ಇದು ಗೌತಮ ಜನಿಸಿದ ಪವಿತ್ರವಾದ ಜಾಗ. ಏನಾದರೂ ಶಪಥ ಮಾಡು ಎಂದಳು ಕನಸು ಪುಟ್ಟಿ. ಅವ್ರ ಮಗಳು, ಅಬ್ಬ ಇಲ್ಲಿ ಬಂದಮೇಲೆ ಯಾವುದಾದ್ರು ಒಂದು ಬಿಡಬೇಕಂತೆ, ಅದನ್ನು ಬಿಡಿ, ಏನಾದ್ರು ಒಂದು ಕೆಟ್ಟದ್ದನ್ನು ಅಂತ ಅವಳ ಮಗಳು ಹೇಳ್ತಾರೆ. ನಾನು ಇಂಥ ಶಪಥಗಳಲ್ಲಿ ನಂಬಿಕೆ ಇಲ್ಲದವನು. ಹೇಳೋದೊಂದು ಮಾಡೋದೊಂದು ಮಾಡೋಕ್ಕಾಗ್ತದಾ ಅಂತ ಹೇಳ್ಬಿಟ್ಟು ಆದ್ದರಿಂದ ಜಾಗರೂಕನಾಗಿ ಶಪಥ ಮಾಡಿದೆ. ಒಂದು ಪ್ರಾಮಿಸ್ ಮಾಡಿದ್ರಲ್ಲಿ ಶಪಥ ಮಾಡಿದ್ರು, ವಚನ ಕೊಟ್ಟರು. ಏನಂತ? ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ, ನಾನು ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ ಎಂದೆ, ಪ್ರಾಮಿಸ್ ಮಾಡಿದ್ರು. ಆವಾಗ ಮಗಳು ಹೇಳ್ತಾಳೆ, ಈ ನಿನ್ನ ಶಪಥದಲ್ಲಿ ಅನಗತ್ಯ ಎಂಬ ಪದ ಅಗತ್ಯವಿರಲಿಲ್ಲ ಎಂದಳೋ. ಅನಗತ್ಯ ಅಂದರೆ ಎಲ್ಲ ವಿಚಾರಕ್ಕೂ ಕೋಪ ಮಾಡ್ಕೋತೀರ ನೀವು, ಅದನ್ನು ಬಿಡಿ ಅಂತ ನಾನು ಹೇಳಿದ್ದು. ನೀವು ಅನಗತ್ಯ ಅನ್ನೋದು ಪದ ಬೇರೆ ಸೇರಿಸಿದ್ರಲ್ಲ. ಕೆಟ್ಟದ್ದನ್ನು ತ್ಯಜಿಸಲು, ಒಳ್ಳೆಯದನ್ನು ಮಾಡಲು ಎಲ್ಲ ಕಾಲ ಜಾಗಗಳು ಸೂಕ್ತವೆ. ತನ್ನೊಳ ಗಟ್ಟಿ ಇಲ್ಲದವನು ಹುಟ್ಟು ನೆಪಗಳನ್ನು ಹುಡುಕುತ್ತಾನೆ. ಇವ್ರ ಬಗ್ಗೆನೇ ಇವರು ಹೇಳ್ಕೊತಾರೆ. ಇನ್ನು ಮಾಯಾದೇವಿ ದೇವಾಲಯ, ವರಾವರಣದ ಹಸಿರು ಉದ್ಯಾನವನ ಗೌತಮನ ಜನನಕ್ಕೆ ಸೂಕ್ತವಾದ ಪರಿಸರದಂತಿದೆ. ಮಾಯಾದೇವಿ ದೇವಾಲಯ ಹೊರಗಡೆ ಎಲ್ಲ ಗೌತಮ ಬುದ್ಧ ಹುಟ್ಟಿರೋದಕ್ಕೆ ತುಂಬ ಪರಿಸರ ತುಂಬ ಸೂಕ್ತವಾಗಿದೆ. ಹುಟ್ಟಿಗೆ ಹೆಸರನ್ನೇ ಆಯ್ಕೆ ಮಾಡಿಕೊಂಡಿರೋ ರೀತಿಯಲ್ಲಿ ಗೌತಮ ನಿಜಕ್ಕೂ ಅದೃಷ್ಟಶಾಲಿ. ಓ ಆನಂದ, ಅವನ ಸ್ನೇಹಿತ, ನನ್ನ ಕಾಲವಾದ ನಂತರ ಮಂತ್ರಿ. ಓ ಆನಂದ, ನನ್ನ ಕಾಲವಾದ ನಂತರ ಮುಂದಿನ ದಿನಗಳಲ್ಲಿ ಶ್ರದ್ಧಾಳುಗಳು ಈ ಸ್ಥಳಕ್ಕೆ ನಂಬಿಕೆ, ಕುತೂಹಲ ಹಾಗೂ ಭಕ್ತಿಯಿಂದ ಬರುತ್ತಾರೆ. ನನ್ನ ಜನ್ಮಸ್ಥಳವಾದ ಲುಂಬಿನಿಯು ಆಧ್ಯಾತ್ಮಿಕ ಶಿಸ್ತಿನ ಹಾಗೂ ಅತ್ಯಂತಿಕ ಶಾಂತಿಯ ಮಾರ್ಗವಾಗುತ್ತದೆ. ಬರ್ಸ್ತಾನೆ ಕಲ್ನಲ್ಲಿ ಹೇಳ್ತಾನೆ, ನಾನು ಸತ್ತ ನಂತರ ಮುಂದಿನ ದಿನಗಳಲ್ಲಿ ನನ್ನ ಆಲೋಚನೆಗಳನ್ನು, ನನ್ನ ನಂಬಿಕೆಯನ್ನು ಗೌರವಿಸುವಂಥ ಎಲ್ಲ ಜನಗಳು ಕುತೂಹಲದಿಂದ, ನಂಬಿಕೆಯಿಂದ, ಭಕ್ತಿಯಿಂದ ಇಲ್ಲಿ ಬರ್ತಾರೆ. ಆಗ ಈ ಜನ್ಮಸ್ಥಳ ಲುಂಬಿನಿ ಆಧ್ಯಾತ್ಮಿಕ ಶಿಸ್ತಿನ ಶಾಂತಿಯ ಮಾರ್ಗವಾಗಿರ್ತದೆ. ಅಧ್ಯಾತ್ಮ, ಆತ್ಮವನ್ನು ಅಧ್ಯಯನ ಮಾಡುವಂಥದ್ದು, ಶಿಸ್ತಿರುವಂಥದ್ದು, ಶಾಂತಿ ಇರುವಂಥದ್ದು ಈ ಜಾಗ ಆಗಿರ್ತದೆ ಅಂತ ಬುದ್ಧ ಅಲ್ಲಿ ಕಲ್ ಮೇಲೆ ಬರೆಸಿರುವುದನ್ನು ಇಲ್ಲಿ ಕೇಳ್ತೀವಿ. ಇದು ಬುದ್ಧನ ವ್ಯಾಖ್ಯೆ. ಬುದ್ಧನ ಬಾಲ್ಯದ 7 ಪ್ರಥಮ ಹೆಜ್ಜೆಗಳು ಇಲ್ಲಿ ಮೂಡಿವೆ. ನೋಡಿದ್ವಿ, ಇಲ್ಲಿ 7 ಹೆಜ್ಜೆಗಳು ಅನ್ನುವಂಥವು ಇಲ್ಲಿ ಮೂಡಿವೆ. ಸಾಕ್ಯ ದೊರೆ ಶುದ್ಧೋಧನನ ಮಡದಿ ಮಾಯಾದೇವಿ ತನ್ನ ತವರೂರಾದ ದೇವದಾಹಕ್ಕೆ ಪ್ರಸವಕ್ಕೆಂದು ಪ್ರಯಾಣಿಸುತ್ತಿದ್ದಾಗ ವೈಶಾಖ ಶುದ್ಧ ಪೂರ್ಣಿಮೆಯೆಂದು ಕ್ರಿಸ್ತಪೂರ್ವ 623 ಗೌತಮನಿಗೆ ಜನ್ಮ ಕೊಟ್ಟಳು ಎನ್ನುತ್ತದೆ ಪ್ರತೀತಿ. ನೋಡಿ, ಪ್ರಥಮ 7 ಹೆಜ್ಜೆಗಳು ಇಲ್ಲಿ ಮೂಡಿವೆ. ಯಾವ್ಯಾವ ರೀತಿ, ಯಾವ ಸಂದರ್ಭದಲ್ಲಿ ಹುಟ್ಟ ಬುದ್ಧ ಅನ್ನುವಂಥವ್ರು. ದೊರೆ ಶುದ್ಧೋಧನ ಮಡದಿ ಮಾಯಾದೇವಿ ತವರೂರಾದ ದೇವದಾಹಕ್ಕೆ, ಇಲ್ಲಿ ಅವ್ರ ತವರೂರಿಗೆ ಹೋಗ್ತಾ ಇದ್ದಾಳೆ. ಅದು ಹೆರಿಗೆಗಂತ ಪ್ರಸವಕ್ಕೆಂದು ಪ್ರಯಾಣಿಸ್ತಾ ಇರಬೇಕಾದ್ರೆ ವೈಶಾಖ ಶುದ್ಧ ಪೂರ್ಣಿಮೆ ಅಂತ ಬಿಸಿಲು ಕಾಲದಲ್ಲಿ, ಪೂರ್ಣಿಮೆ ಅಂದರೆ ಫುಲ್ ಮೂನ್, ಆ ಚಂದಿರ ಹುಣ್ಣಿಮೆಯ ದಿನ, ಕ್ರಿಸ್ತಪೂರ್ವ ಆಕಾಶದಲ್ಲಿ ಹುಣ್ಣಿಮೆ ಹೇಗೆ ಬೆಳದಿಂಗಳನ್ನು ನೀಡಿ ಎಲ್ಲರಿಗೂ ತಂಪನ್ನು ನೀಡ್ತದೋ, ಬೇಯ್ತಾ ಇರುವಂಥ ಮನಸ್ಸನ್ನು ತಣ್ಣನೆಯ ಒಂದು ನೆನಪಿನಲ್ಲಿ ಇಡ್ತದೋ, ಹಾಗೆ ವೈಶಾಖ ಶುದ್ಧ ಪೂರ್ಣಿಮೆಯ ದಿನದಂದು ಕ್ರಿಸ್ತಪೂರ್ವ 623 ಗೌತಮನಿಗೆ ಜನ್ಮ ಕೊಟ್ಟಳು. ಗೌತಮ ಬುದ್ಧನಿಗೆ
ಜನ್ಮ ನೀಡಿದ್ಲು ಅನ್ನುವಂಥದ್ದು. ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳ ಮುಂದಿನ ತರಗತಿಯನ್ನು ನಾನು ನಾಳೆ ಅದನ್ನು ಪ್ರಾರಂಭ ಮಾಡ್ತೀನಿ. ಧನ್ಯವಾದಗಳು.